ಹಾಗೆ ಹೈ ಟೆನ್ಷನ್ ಕೆಳಗಡೆ ಇಷ್ಟೊಂದು ಸಿಲಿಂಡರ್ಗಳು ಉರಿಬೇಕಾದ್ರೆ ಏನಾದರೂ ಸಮಸ್ಯೆ ಆದರೆ ಯಾರು ಜವಾಬ್ದಾರಿ ಸರ್? ಇಲ್ಲಿ ಹೈ ಟೆನ್ಷನ್ ವೈರ್ ಕೆಳಗಡೆ ಅಂದ್ರೆ ಈ ಲೈನ್ ಡಮ್ಮಿ ಸರ್. ಇದು ಜಾಗಕ್ಕೆ ಯಾರು ಬೇಕಾದ್ರೂ ಬಂದು ಕುತ್ಕೋಬೋದಾ ಇಲ್ಲಿ? ಖಂಡಿತ ಇಲ್ಲ ಸರ್. ಈಗ ಕಷ್ಟಪಟ್ಟು ನಾವೇನೋ ಜೀವನ ಸಾಗಿಸ್ಕೊಂಡು 20 ವರ್ಷದಿಂದ ಜೀವನ ಮಾಡ್ತಿದ್ದೆ, ಅಲ್ಲಿ ಫುಟ್ಪಾತ್ ಅಲ್ಲಿ ಎತ್ತಿಸಿದ ಮೇಲೆ ಅದಕ್ಕೆ ನಡೀತಾರೆ. ರೆಂಟ್ ಕಟ್ತಾ ಇದ್ರೆ, ಬಾಡಿಗೆ ಕಟ್ತಾ ಇದ್ರೆ? ಇಲ್ಲ, ಏನಿಲ್ಲ ಸರ್, ಬಾಡಿಗೆನೂ ಕಟ್ಟಿಲ್ಲ, ನೀರಿಂದು ಏನು ಸಮಸ್ಯೆ ಏನು ಕಟ್ತಾ ಇಲ್ಲ. ಡೈಲಿ ನಮಗೆ ಅನೌನ್ಸ್ ಮಾಡೋದು ಖಾಲಿ ಮಾಡಿ ಅಂತ ಪ್ರೆಷರ್ ಕೊಡ್ತಿದ್ದಾರೆ. ಇಲ್ಲೇ ಇರ್ತೀವಿ ಅಂತ ಅಲ್ಲ, ನಮ್ಗೆ ಪರ್ಮನೆಂಟ್ ಆಗಿ ಶಾಶ್ವತವಾಗಿ ಬೇರೆ ಒಂದು ಜಾಗ ಕಲ್ಪಿಸ್ಕೊಡಿ. ಆಗಿನಿಂದ ಏನೂ ಇಲ್ಲ, ಈಗ ಬಂದು ಏಕಾಏಕಿ ನಮ್ಗೆ ಇಲ್ಲಿ ಖಾಲಿ ಮಾಡ್ಕೊಳ್ಬೇಕು. ದೊಡ್ಡ ಸೈಟ್ಗಳು ಮಾಡ್ಕೊಂಡ್ಬಿಟ್ಟಿದ್ರೆ ಇದೆಲ್ಲ ಆದ್ರಿಂದ ಹೈ ಟೆನ್ಷನ್ ವೈರ್ ಕೆಳಗಡೆ ನಾವು ವ್ಯಾಪಾರ ಮಾಡಬಾರ್ದು ಅಂತಂದ್ರೆ ಪ್ರತಿಯೊಂದು ಹೈ ಟೆನ್ಷನ್ ವೈರ್ ಕೆಳಗಡೆನೆ ಇದೆ. ಪಾರ್ಕ್ ಇದೆ, ಜಿಮ್ ಮೆಟೀರಿಯಲ್ ಹಾಕಿದಾರೆ, ಅಲ್ಲೆಲ್ಲ ಚಿಕ್ಕ ಮಕ್ಕಳುಗಳೆಲ್ಲ ವಾಕ್ ಮಾಡ್ತಾರೆ. ನಾವು ಯಾವಾಗ ಒಂದ್ ಸ್ವಲ್ಪ ಇದಕ್ಕೆ ಪಾರ್ಕ್ ಮಾಡಬೇಕು ಅಂತ ಇದ್ದಾರೆ, ಅದಕ್ಕೆ ನಾವು ಯಾವಾಗ ಒಂದು ಸ್ವಲ್ಪ ಲೈಟ್ ಆಗಿ ರೆಬಲ್ ಅದು, ಆಗ ಅವರು ಒಂದು ಸ್ವಲ್ಪ ಅಗ್ರೆಸಿವ್ ಆದರು. ಸರ್ ಹರೀಶ್ ಗೌಡ್ರು, ಸರ್ ಹರೀಶ್ ಅಣ್ಣ, ನಿಮ್ಮನ್ನು ದಯವಿಟ್ಟು ಕೈ ಮುಗಿದು ಕೇಳ್ಕೊತಿದ್ದೀವಿ. ನಿಮಗೆ ಎಲ್ಲರ ಪರವಾಗಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ, ಆದಷ್ಟು ಬೇಗ ನಮಗೆ ಶಾಶ್ವತವಾದ ಒಂದು ಜಾಗನ ಕಲ್ಪಿಸ್ಕೊಡ್ಬೇಕು ಅಂತ. MLA ಹರೀಶ್ ಗೌಡ್ರೆ ಇನ್ನೊಂದು 2.5 ವರ್ಷ ಇದೆ, ಅಷ್ಟರಲ್ಲಿ ಒಂದು ನೆಲೆ ಮಾಡಿ ಇವ್ರಿಗೆ ಯಾರು ಬೇಕಾದ್ರೂ ಬಂದು ಕೂತ್ಕೋಬೋದ ಇಲ್ಲಿ? ಇಲ್ಲ, ಖಂಡಿತ ಇಲ್ಲ ಸರ್. ನಾವು ಇಲ್ಲಿ ಪದೇ ಈ ಥರ ನಡೀತಾನೆ ಇದೆ ಅಲ್ವಾ? JCB ತಗೊಂಡ್ಬರ್ತಾರೆ, ಹೆದರ್ಸ್ತಾರೆ, ಮತ್ತೆ ಹೋಗ್ತಾರೆ, ನೀವು ಕೂಡ ವಿರೋಧ ಮಾಡ್ತೀರಾ, ಮತ್ತೆ ಹೋಗ್ತೀರಾ. ಆಕ್ಚುಲಿ ಕಾನೂನು ಏನಿದೆ ಸರ್? ಇಲ್ಲಿ ಪದೇ ಅಂತ ಹೇಳೋಕ್ಕಾಯ್ತಲ್ಲ. ಈಗ ಇತ್ತೀಚೆಗೆ ಈಗ ಒಂದು 2 ಸಲದಿಂದ ಈ ರೀತಿ ಆಗಿದೆ ಹೊರತು ಪದೇ ನಮಗೇನು, ನಾವು ಎಲೆಮರೆಕಾಯಂಗೆ ವ್ಯಾಪಾರ ಮಾಡ್ಕೊ ಹೋಯ್ತಾ ಇದ್ದೋ ಬರ್ತಾ ಇದ್ದೋ, ಯಾರು ಏನು ನಮಗೆ ತೊಂದರೆ ಕೊಟ್ಟಿರಲಿಲ್ಲ ಇದುವರೆಗೂ. ಅಲ್ಲಿ ನಮ್ಮ ಶಾಸಕರೇ ಆಗಲಿ, ಕಾರ್ಪೊರೇಟರ್ಗಳೇ ಆಗಲಿ, ಅಧಿಕಾರಿಗಳೇ ಆಗಲಿ, ಯಾರೂ ತೊಂದರೆ ಕೊಟ್ಟಿರಲಿಲ್ಲ. ಇತ್ತೀಚೆಗೆ ಈಗ ರೀಸೆಂಟಾಗಿ ನಮ್ಮ ಸ್ವಲ್ಪ ಇಲ್ಲಿ ನೀಟಾಗಿರಬೇಕು, ಪಾರ್ಕಿಂಗ್ ಹೊರಗಡೆ ಪ್ರಾಬ್ಲಮ್ ಆಯ್ತದೆ ಅಂದ್ಬಿಟ್ಟು ಒಳಗಡೆಗೆ ಹಾಕೊಳ್ಳೋದು ಅಂದ್ಬಿಟ್ಟು ಒಂದು ಸ್ವಲ್ಪ ನೀಟಾಗಿ ಮಾಡಿಸ್ಕೊಳ್ಳೋಕ್ಕೆ ಅವ್ರಿಗೆ ಗೈಡೆನ್ಸಿಂದನೇ ಹೋದೋ, ಅದರಿಂದ ಈ ರೀತಿ ಸಮಸ್ಯೆಗಳು ಸೃಷ್ಟಿ ಆಯ್ತದೆ ಹೊರತು ಅದು ಸದ್ಯದೆಲ್ಲ ಬಗೆಹರಿಸ್ತೀನಿ ಅಂತ ನಮ್ಮ ಶಾಸಕರು ಹೇಳಿದ್ದಾರೆ. ಇದರಿಂದ ಏನೂ ತೊಂದರೆ ಇಲ್ಲ, ಏನು ಹೆದರಿಕೆ ಬೇಡಿ, ಇದರಿಂದ ಬಗೆಹರಿಸ್ಕೊಡ್ತೀವಿ ಅಂತ ನಮ್ಮ ಹರೀಶ್ ಗೌಡ್ರು ಶಾಸಕರು ಹೇಳಿದ್ದಾರೆ. ಇಡೀ ನಮ್ಮ ಇತಿಹಾಸದಲ್ಲಿ ನಮ್ಮ ಈ ಫುಟ್ಪಾತ್ ವ್ಯಾಪಾರಸ್ಥರುಗಳು ಇಲ್ಲಿ ಮಾಡ್ತಿರೋದ್ರಿಂದ ನಾವು 15ರಿಂದ 20 ವರ್ಷ ಗಂಟ ಮಾಡ್ತಾಯಿದ್ದೀವಿ ಇಲ್ಲಿ. ಅದರಿಂದ ಏನೂ ತೊಂದರೆ ಇರ್ತಿರ್ಲಿಲ್ಲ. ನಾವು ಇಲ್ಲಿ ಈ ರೀತಿ ಸಡ್ಡು ಹಾಕೊಳ್ಳೋಕ್ಕೂ ಮತ್ತು ಮಧ್ಯಾಹ್ನ ಟೈಮ್ ನಾವು ಬಂದು ವ್ಯಾಪಾರ ಮಾಡೋಕ್ಕೂ ಒಂದೇ ರೀಸನ್ ಏನು ಅಂದರೆ, ಕರೋನಾ ಬಂದಾಗ ರಾತ್ರಿ 8 ಗಂಟೆ ಕ್ಲೋಸ್ ಮಾಡ್ಸೋಕೆ ಶುರು ಮಾಡಿಸ್ಬಿಟ್ರು. ಆಗ ನಮಗೆ ಬೇರೆ ದಾರಿ ಇರಲಿಲ್ಲ, ಮಧ್ಯಾಹ್ನ ಟೈಮ್ ಶುರು ಮಾಡೋದು. ಇಲ್ಲಾಂದ್ರೆ ನಾವು ಇಲ್ಲೆಲ್ಲ ಬರ್ತಿದ್ದದ್ದು ಸಂಜೆ 5 ಗಂಟೆಗೆ ಬಂದು ವ್ಯಾಪಾರ ಮಾಡ್ತಿದ್ದದ್ದು ಆಗಿನಿಂದನೂ. ಈಗ ಕರೋನಾ ಬಂದ ಮೇಲೆ ಮಧ್ಯಾಹ್ನ ರಾತ್ರಿ 8 ಗಂಟೆಗೆ 7 ಗಂಟೆಗೆ ಕ್ಲೋಸ್ ಮಾಡಿಸ್ಬಿಟ್ರಲ್ಲ ಸರ್, ಆಗಿನಿಂದ ನಾವು ಮಧ್ಯಾಹ್ನ ಒಂದು 12 ಅವರ್ 1 ಗಂಟೆಗೆ ಮಧ್ಯಾಹ್ನ ಊಟ ಶುರು ಮಾಡಿ ಸಂಜೆ 8 ಗಂಟೆಗೆ ಹೊರಟೋಯ್ತಾ ಇದ್ದ. ಅದು ಈಗ ಕಂಟಿನ್ಯೂ ಆಗಿ ಬಂದಿದೆ. ಈಗ ಅದೆಲ್ಲ ಹೇಳಿದ್ರೆ ಓಕೆ. ಸೊ ಒಂದು ಜಾಗ, ಫುಟ್ಪಾತ್ ವ್ಯಾಪಾರಿಗಳಿಗೆ ಒಂದು ಜಾಗ ಅಂತಂದರೆ ನೀವು ಹೇಳಿದಾಗ ಗಾಡಿ ತರಬೇಕು, ಇಲ್ಲಿ ವ್ಯಾಪಾರ ಮಾಡ್ಕೋಬೇಕು, ಮನೆಗೆ ಹೋಗಬೇಕು. ಏನು ದೊಡ್ಡ ಬಿಲ್ಡಿಂಗ್ ಕಟ್ಕೊಳ್ಳೋಕ್ಕೆ ಶುರು ಮಾಡಿಬಿಟ್ಟಿದ್ರಲ್ಲ ಇಲ್ಲಿ? ಸರ್ ಖಂಡಿತ ಇದು ನಾವು ಬಿಲ್ಡಿಂಗ್ ನಮ್ಮದು ಅನ್ನೋ ಥರ ಗೋಟ ಹೊಡ್ಕೊಳ್ಳೋದಕ್ಕೆ ಇಲ್ಲ. ಇದು ಹೈ ಟೆನ್ಷನ್ ವೈರು ನಿಮ್ಗೆ ಗೊತ್ತಿದೆ ಸರ್. ಹೈ ಟೆನ್ಷನ್ ವೈರ್ ಕೆಳಗಡೆ ಏನು ಮಾಡಂಗಿಲ್ಲ ಅಂತಲೂ ಕೂಡ ಗೊತ್ತಿದೆ. ನೀವು ಬಡವರು ಇರ್ಬೋದು, ನಾವು ನಿಮ್ಮ ಬಡವ್ರ ಪರವಾಗಿ ಇರೋದು, ಆದರೂ ಕೂಡ ಕಾನೂನು ಅಂತ ಬಂದಾಗ ನಾವು ಯಾರನ್ನೂ ಕೂಡ ಇಲ್ಲ, ಬಡವ್ರಿಗೆ ಫಸ್ಟ್ ಸುದ್ದಿ ಮಾಡೋದು ನಾನೇ, ಓಕೆನಾ? ಹಾಗೆ ಹೈ ಟೆನ್ಷನ್ ಕೆಳಗಡೆ ಇಷ್ಟೊಂದು ಸಿಲಿಂಡರ್ಗಳು ಉರಿಬೇಕಾದ್ರೆ ಏನಾದರೂ ಸಮಸ್ಯೆ ಆದರೆ ಯಾರು ಜವಾಬ್ದಾರಿ? ಮೊನ್ನೆ ಆ ಪ್ಯಾಲೇಸ್ ಮುಂದೆ ಹೀಲಿಯಂ ಗ್ಯಾಸ್ ಬ್ಲಾಸ್ಟ್ ಆಯಿತು ಅಂದ್ಬಿಟ್ಟು ಆ ಗ್ಯಾಸ್ನೇ ಬ್ಯಾನ್ ಮಾಡಿದ್ರು ಗೊತ್ತಾ? ಈಗ ಗ್ಯಾಸ್ ಅಂಗಡಿಯಲ್ಲಿ ಎಲ್ಲೂ ಕೂಡ ಆ ಗ್ಯಾಸ್ಗಳು ಸಿಗ್ತಾ ಇಲ್ಲ. ಇಷ್ಟೊಂದು ಗ್ಯಾಸ್ ಆಗುತ್ತೆ, ಹೈ ಟೆನ್ಷನ್ ಕೆಳಗಡೆ ಇದ್ದರೆ ಯಾವತ್ತಿದ್ರು ಕೂಡ ಅದು ಅಪಾಯ ಅಲ್ವಾ? ಮುನ್ನೆಚ್ಚರಿಕೆ ಯಾಕೆ ತಗೋಬಾರ್ದು ಅಂತ ಸರ್? ಇಲ್ಲಿ ಹೈ ಟೆನ್ಷನ್ ವೈರ್ ಕೆಳಗಡೆ ಅಂದರೆ ಈ ಲೈನ್ ಡಮ್ಮಿ ಸರ್. ಇದು ಈ ಲೈನ್ ಡಮ್ಮಿ ಇದೆ. ಮತ್ತು ನಾವು ಹೈ ಟೆನ್ಷನ್ ಕೆಳಗಡೆ ಈ ಕಡೆಗೆ ಇರ್ತೀವಿ. ಈಗ ನಾವು ಆ ಕಡೆ ಹೋಗಿರೋದು ಒಂದು ಜಸ್ಟ್ ಒಂದು 15 ಡೇಸ್ ಬ್ಯಾಕ್ ಆ ಕಡೆ ಹೋಗೋದು. ನಾವೆಲ್ಲ ಇಲ್ಲೇ ಹತ್ರದಲ್ಲೇ ಇದ್ದದ್ದು. ಹೈ ಟೆನ್ಷನ್ ವೈರ್ ಕೆಳಗಡೆ ನಾವು ಮಾಡಿಲ್ಲ. ಇದೆಲ್ಲ ಡಮ್ಮಿ ಅಂದ್ಬಿಟ್ಟು ನಾವು ಫುಟ್ಪಾತಲ್ಲಿ ವ್ಯಾಪಾರ ಮಾಡ್ತಿದ್ದಾಗ, ಹೊರಗಡೆ ಫುಟ್ಪಾತಲ್ಲಿ ವ್ಯಾಪಾರ ಮಾಡ್ತಿದ್ದಾಗ ಅಚಾತುರ್ಯವಾಗಿ ಏನೋ ಘಟನೆ ನಡೆದೋ ಏನೋ ನಮ್ಮನ್ನು ಫುಟ್ಪಾತಿಂದ ಎತ್ತಿಸ್ಬಿಟ್ರು, ವರ್ಷಾನುಗಟ್ಟಲೆ ಎತ್ತಿಸ್ಬಿಟ್ರು. ಆಗ ನಾವು ಶಾಸಕರನ್ನ, ಕಾರ್ಪೊರೇಟರ್ಗಳನ್ನ, ಅಧಿಕಾರಿಗಳನ್ನ ಕೈಯೋ ಕಾಲ ಹಿಡ್ದು ನಾವು ಮತ್ತೆ ಇದ್ರ ಒಳಗಡೆಗೆ ಹಾಕೊಳ್ಳೋಕೆ ಶುರು ಮಾಡೋದು. ಆಗ ನಾವು ಇವರಿಂದ KEB ಅವ್ರಿಗೂ ಹೇಳ್ಬಿಟ್ಟಿದ್ದೆ. ಅವರು KEB ಅವ್ರು ನಮ್ಗೆ ಹೇಳಿದ್ರು, ಏನೇ ಅಚಾತುರ್ಯ ಅದು ನಿಮ್ಮದೇ ಇದು ಅಂದ್ಬಿಟ್ಟು ಅವರು ನೋಟಿಸ್ ಎಲ್ಲ ಕೊಟ್ಬಿಟ್ಟಿದ್ದೆ. ಅವರು ಏನು ತೊಂದರೆ ಇಲ್ಲ ಮಾಡ್ಕೊಳ್ಳಿ ಅನ್ನೋ ಕಾರಣಕ್ಕೆ ಸಲುವಾಗಿ ಮಾಡ್ಕೊಂಡು ಈಗ ಇಲ್ಲಿಂದ ಯಾವುದೇ ಅಲ್ಲಿಂದ ಇಷ್ಟು 20 ವರ್ಷದಿಂದ ಯಾವುದೇ ಅಚಾತುರ್ಯ ನಡೆದಿಲ್ಲ, ಏನು ಅಹಿತಕರ ಘಟನೆಗಳು ನಡೆದಿಲ್ಲ, ಸಮಾಜಕ್ಕೆ ಕೆಡುಕಾಗುವಂಥ ಘಟನೆಗಳು ಇಲ್ಲಿ ನಡೆದಿಲ್ಲ, ಯಾರು ನಮಗೆ ಡಿಸ್ಟರ್ಬ್ ಮಾಡಿರಲಿಲ್ಲ. ಈಗ ಏನಕ್ಕೆ ಈ ಥರ ಆಯ್ತದ ಕಾಣದ ಕೈಗಳ ವಿಚಾರವಾಗೋ ಇಲ್ಲ ಬೇರೆ ರೀತಿ ಪ್ರೆಷರಿಂದನೋ ಈ ರೀತಿ ಆಯ್ತೈತೆ. ನಮ್ಮ ಶಾಸಕರಿಗೆ ವಿಚಾರ ತಿಳಿಸಿದ್ದೀವಿ. ಮೊನ್ನೆ ನಿಮಗೆ ಫೋನ್ ವಿಚಾರ ತಿಳಿದಾಗಲೇ ಶಾಸಕರು ಖಂಡಿತ ಇದಕ್ಕೆ ನಮಗೆ ಪಾಸಿಟಿವ್ ಆಗಿ
ನಿಮಗೆ ಒಳ್ಳೇದಾಗುವ ಇಲ್ಲ 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 ಖಂಡಿತ ಇಲ್ಲ. ನಿಮಗೆ ಒಳ್ಳೇದಾಗುವಂಗೆ ನಿಮ್ಮ ಬದುಕನ್ನ ಮುಂದುವರ್ಸೋಕ್ಕೆ ಅವಕಾಶ ಮಾಡಿಕೊಡ್ತೀನಿ, ತಲೆ ಕೆಡಿಸ್ಕೊಬೇಡಿ, ನಾನಿದ್ದೀನಿ ನಿಮ್ಮ ಪರವಾಗಿ ಅಂತ ನಮ್ಮ ಶಾಸಕರೇ ಆಗಲಿ ಮತ್ತು ನಮ್ಮ ಈ ಅಧಿಕಾರಿಗಳೇ ಆಗಲಿ ನಮಗೆ ಪಾಸಿಟಿವ್. ಕಷ್ಟ ಅಂತ ಬಂದಾಗ ನಾವು ಸ್ಪಂದಿಸ್ತೀವಿ, ಶಾಸಕರು ಸ್ಪಂದಿಸಬೇಕು, ಅಧಿಕಾರಿಗಳು ಸ್ಪಂದಿಸಬೇಕು. ಖಂಡಿತ ನಾನು ಹೇಳಿದ್ದು ಪರ್ಮನೆಂಟ್ ಅಂತ ಬಂದಾಗ ಇಲ್ಲೇ ಪರ್ಮನೆಂಟ್ ಆಗಿದೆ, ಬೇರೆ ಜಾಗ ಗುರುತಿಸ್ತಾರ ಅಂತ ಅವರು. ಪರ್ಮನೆಂಟ್ ಸ್ಟ್ರಕ್ಚರ್ ಇಲ್ಲ, ನಾವು ನಮ್ಮ ಜಾಗನ ಗುರುತಿಸ್ಕೊಡೋ ತನಕ ನೀವು ತಾತ್ಕಾಲಿಕವಾಗಿ ಮಾಡಿ ಅನ್ನೋ ಲೆಕ್ಕಾಚಾರದಲ್ಲಿ ನಮಗೆ ಭರವಸೆ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಎಲ್ಲರೂ ಸೇರಿ ಆಯಿತು ಸರ್ ನೀವು ಹೇಳಿದ್ದು ಆರಂಭದಲ್ಲಿ ಒಂದು ಫುಡ್ ಝೋನ್ ಅಂತ ಮಾಡಿದಾಗ ನಿಮ್ಗಳಿಗೆಲ್ಲ ಅಲ್ಲಿ ನೀರು, ಕರೆಂಟು, ಬೇರೆ ಬೇರೆ ಸೌಲಭ್ಯಗಳು ಒದಗಿಸ್ಕೊಟ್ಟು ನಿಮ್ಮೊಂದು ಐಡಿ ಕಾರ್ಡ್ ಕೊಟ್ಟಾಗ ನೀವು ಕಾರ್ಪೊರೇಷನ್ ಅಂಡರ್ಗೆ ಬರ್ತೀರಾ, ನಿಮ್ಮದು ಒಂದು ಬಾಡಿಗೆನೂ ಕೂಡ ಅಲ್ಲಿಗೆ ಆಗುತ್ತೆ, ಅವಾಗ ಒಂದು ಅಥೆಂಟಿಕೇಟ್ ಆಗಿ ಇರುತ್ತೆ ಅಂತ ಅದೆಲ್ಲ ಡಿಸ್ಕಸ್ ಮಾಡಿದ್ದೀವಿ ಸರ್. ಅದೆಲ್ಲ ಡಿಸ್ಕಸ್ ಮಾಡಿ ಈಗ ಸ್ಟಾರ್ಟಿಂಗು ನಮ್ಮ ಹರೀಶ್ ಗೌಡ್ರ ಹತ್ರಕ್ಕೆ ಹೋದಾಗ ಅವ್ರು ಫಸ್ಟ್ ಅದೇ ಆಶ್ವಾಸನೆ ಕೊಟ್ಟದ್ದು, ಫುಟ್ಬಾಲ್ ಅವ್ರಿಗೆ ನಾವು ಯಾರು ತಲೆ ತೊಂದರೆ ಕೊಡಲ್ಲಪ್ಪ, ನಿಮಗೆ ಪರ್ಮನೆಂಟ್ ಶಾಶ್ವತವಾಗಿ ನೀವು ಅದೇ ಜಾಗದಲ್ಲಿ ಮಾಡಬೇಕು. ನಿಮಗೆ ಸರ್ಕಾರದಿಂದ ಏನು ಸವಲತ್ತು ಬೇಕು, ಬೇಸಿಕ್ ನೀಡ್ಸ್ ಏನೇನು, ನೀರು, ಕರೆಂಟು. ಜಾಗ ಲೀಗಲ್ ಆಯಿತು ಅಂತಂದರೆ ಇಲ್ಲೇ ಪರ್ಮಿಟ್ ಮಾಡ್ಕೊಳ್ಳಿ. ಇಲ್ಲಿಗಲ್ ಆಗುತ್ತೆ ಯಾವತ್ತಿದ್ರೂ ಸಮಸ್ಯೆ ಅಲ್ವಾ. ಇವತ್ತು ಶಾಸಕರಾಗಿರ್ಬೋದು, ನಾಳೆ ಅವ್ರು ಮಾಜಿ ಆದಾಗ ನೆಕ್ಸ್ಟು ಇನ್ನೊಬ್ಬ ಬರ್ದು ಮತ್ತೆ ಕ್ರಿಕ್ ಮಾಡ್ತಾನೆ, ಅವಾಗಲೂ ಕೂಡ ನಿಮ್ಮ ಹೊಟ್ಟೆ ಆ ಥರ ಇಲ್ಲಿ ಆ ಥರ ಇದು ಡಮ್ಮಿ ಅಂತ ಹೇಳಿರೋದ್ರ ಕಾರಣ ಇಲ್ಲಿ ಯಾರೂ ನಮಗೆ ಏನೋ ತೊಂದರೆ ಕೊಟ್ಟಿರಲಿಲ್ಲ. ಈಗ ಏನಕ್ಕೆ ಈ ರೀತಿ ಆಯ್ತು ಅಂತ ನಮಗೂ ಗೊತ್ತಿಲ್ಲ. ಆ ಶಾಸಕರು ನಮಗೆ ಭರವಸೆ ಕೊಟ್ಟಿದ್ದಾರೆ ಸರ್, ಖಂಡಿತ ಅದು ನಿಮ್ಗಳ ಸಹಕಾರದಿಂದ ನೀವು ನಮಗೆ ಸಹಕಾರ ಮಾಡಿ ದಯವಿಟ್ಟು ಭರವಸೆ ಕೊಟ್ಟಿರೋದು. ಇಲ್ಲೇ ಇರೋದಕ್ಕೆ ನಿಮಗೆ ಪರ್ಮಿಟ್ ಮಾಡ್ತೀವಿ ಅಂತ ಇಲ್ಲ, ಒಂದು ಜಾಗನ ಗುರುತಿಸಿ ನಿಮ್ಗೆ ಅಲ್ಲಿ ಪರ್ಮಿಟ್ ಮಾಡಿಸ್ತೀವಿ ನಿಮ್ಮ ಜೀವನಕ್ಕೆ. ಅದನ್ನೇ ಹೇಳಿ, ಅದು ಪರ್ಮನೆಂಟು. ಯಾಕೆಂದ್ರೆ ಇವತ್ತಿರ್ತಾರೆ ಕೆಲವೊಂದು ಸರ್ಕಾರ, ನಾಳೆ ಹೋಗುತ್ತೆ, ನಾಡಿದ್ದು ಬಂದಾಗ ಇನ್ಯಾವುದೊಂದು ರಾಜಕೀಯಕ್ಕೆ ಅವ್ರು ಬಳಸ್ಕೊಳ್ತಾರೆ. ಇಲ್ಲೇ ಮಾಡ್ಕೊಡ್ತೀವಿ ಅಂತ ಹೇಳಿಲ್ಲ, ಅಧಿಕಾರಿಗಳೇ ಆಗಲಿ ನಮ್ಮ ಶಾಸಕರೇ ಆಗಲಿ ಇಲ್ಲೇ ಮಾಡ್ಕೊಡ್ತೀವಿ ಅಂತ ಹೇಳಿಲ್ಲ, ಬದಲಿ ವ್ಯವಸ್ಥೆ ಮಾಡ್ಕೊಡ್ತೀವಿ. ನಿಮ್ಮ ಜೀವನಕ್ಕೆ ತೊಂದರೆ ಆಗದೆ ಇರುವಂಗೆ ನಾವು ಏನಾದ್ರು ಒಂದು ವ್ಯವಸ್ಥೆ ಮಾಡ್ಕೊಡ್ತೀವಪ್ಪ, ತಲೆ ಕೆಡಿಸ್ಕೊಬೇಡಿ. ನೀವು 20 ವರ್ಷದಿಂದ ಮಾಡಿದಿರಿ, ನಾನು ಬೇರೆ ಯಾವುದೇ ಇದರಿಂದ ಮಾಡ್ತಾ ಇಲ್ಲ, ನಿಮಗೆ ಅನುಕೂಲ ಆಗುವಂಗೆ ನಾನು ಮಾಡ್ಕೊಡ್ತೀನಿ ಅಂತ. ಈ ಜಾಗಕ್ಕೆ ಯಾರು ಬೇಕಾದ್ರೂ ಬಂದು ಕುತ್ಕೋಬೋದ? ಖಂಡಿತ ಇಲ್ಲ ಸರ್. ಈಗ ನಮಗೆ ಕಾರ್ಪೊರೇಷನ್ ಇಂದ ಒಂದು ಲೈಸೆನ್ಸ್ ಅಂತ ಒಂದು ಟೆಂಪ್ರವರಿ ಕಾರ್ಡ್ ಅಂತ ಕೊಟ್ಟಿದ್ದಾರೆ, ಮತ್ತೆ ಒಂದು ಫುಡ್ ಲೈಸೆನ್ಸ್ ಅಂತ ಕೊಟ್ಟಿದ್ದಾರೆ. ಸಂಘ ಇದೆ ಸರ್, ನಾವು ಸಂಘದಲ್ಲಿಲ್ಲ. ಯುನಿಕ್ ಆಗಿ ನಾವು ನಮ್ಗೇನು ಯಾವುದೇ ಅದಕ್ಕೆ ನಡೀತಾರೆ. ರೆಂಟ್ ಕಟ್ತಾ ಇದ್ರೆ, ಬಾಡಿಗೆ ಕಟ್ತಾ ಇದ್ರೆ? ಇಲ್ಲ, ಏನಿಲ್ಲ ಸರ್, ಬಾಡಿಗೆನೂ ಕಟ್ಟಿಲ್ಲ, ನೀರಿಂದು ಏನು ಸಮಸ್ಯೆ ಏನು ಕಟ್ತಾ ಇಲ್ಲ ಸರ್. ಯಾರಿಗೂ ಏನು 1 ರೂಪಾಯಿನೂ ನಾವು ಕೊಡ್ತಾ ಇಲ್ಲ. ನಮ್ಮ ಸ್ವಇಚ್ಛೆಯಿಂದ ನಮ್ಮ ಇತಿಮಿತಿಲಿ, ಸರ್ಕಾರದ ಇತಿಮಿತಿಲಿ, ಕಾನೂನು ಚೌಕಟ್ಟಲ್ಲಿ ಯಾವ ರೀತಿ ನಡ್ಕೋಬೇಕು, ಯಾವ ರೀತಿ ನಾವು ಜನಗಳಿಗೆ ಒಂದು ಒಳ್ಳೆ ರೀತಿ ಫುಡ್ ಕೊಡಬೇಕು, ಏನೇ ಆಗಲಿ ಲೀಗಲ್ಲಾಗಿ ಮಾಡ್ಕೊಂಡಿದ್ದೆ. ಒಂದು ಏನು ಇಲ್ಲಿಗಲ್ ಅಂದರೆ ಈ ಟೆನ್ಷನ್ ವೈರ್ ಕೆಳಗಡೆ ಮಾಡಬಾರ್ದು ಅನ್ನೋ ಒಂದು ಕಾರಣ ಒಂದು ಬಿಟ್ರೆ ಇನ್ನೆಲ್ಲನೂ ನಾವು ಲೀಗಲಾಗಿ ನಾನು ಕೇಳಿದ್ದೆ. ಇದೊಂದು ಕ್ಲಾರಿಟಿ ಕೊಟ್ಬಿಟ್ರೆ ನೆಕ್ಸ್ಟ್ ಅಧಿಕಾರಿಗಳು ಕೂಡ ಬರಬೇಕು ಅದ್ರ ಕೂಡ ಯೋಚನೆ ಮಾಡ್ತಾರೆ. ನೀವು ಕೂಡ ಅವ್ರು ಬಂದಾಗ ಹೌದಪ್ಪ ಇದು ಯಾವತ್ತಿದ್ರೂ ಹೋಗೋದೇ ತಲೆನೋವು, ಹೋಗೇ ಬಿಡ ಅಂತ ನಿರ್ಧಾರ ಮಾಡ್ಕೋತೀರಾ. ಇವಾಗಲೇ ನಿರ್ಧಾರ ಮಾಡಿ ಇಮಿಡಿಯೇಟಾಗಿ ಎತ್ತಿಸ್ಬಿಟ್ರೆ ನೀವೆಲ್ಲೇ ಇಡೋಗ್ತೀರಾ, ಜಾಗ ಕೊಡ. ನಾವು ಇಲ್ಲಿ ಅಪೋಸ್ ಮಾಡಿದ್ದು ನಾವು ಪರ್ಮನೆಂಟಾಗಿ ಇಲ್ಲೇ ಇರ್ತೀವಿ ಅಂತ ಅಲ್ಲ, ನಮಗೆ ಪರ್ಮನೆಂಟಾಗಿ ಶಾಶ್ವತವಾಗಿ ಬೇರೆ ಒಂದು ಜಾಗ ಕಲ್ಪಿಸ್ಕೊಟ್ಬಿಟ್ಟಿದ್ದೆ, ಆಮೇಲೆ ಟ್ಯಾಕ್ಸಿ. ಕರೆಕ್ಟ್, ಇದೇ ಸತ್ಯ. ಅದ್ಬಿಟ್ಟು ಫುಟ್ಪಾತ್ ವ್ಯಾಪಾರಿಗಳು ಫುಟ್ಪಾತ್ ಮಾಡಾಕ್ಬಿಟ್ರೆ ಹೆಂಗ್ ಜೀವನ ಮಾಡ್ತಾರೆ? ಜಾಗ ಮಾಡಿಕೊಡಿ ಅವ್ರಿಗೆ. ನೀವೇನು IASಗಳು KS ಎಲ್ಲ ಓದ್ಕೊಂತಾನೆ ಅಧಿಕಾರಿಗಳು ಬರೋದು, ನಿಮ್ಗೆ ಜ್ಞಾನ ಇಲ್ಲವ? ನಿಮಗೆ ಇಷ್ಟು ದಿನದಿಂದ ಒಳಗಡೆ ಸೇರಿಸ್ಬೇಕಾದ್ರೂ ಜ್ಞಾನ ಇರಲಿಲ್ವಾ ಸರ್? ಅದಕ್ಕೆ ಇದನ್ನೆಲ್ಲ ಯಾಕೆ ಕಟ್ಕೊಳಕ್ಕೆ ಹೋದ್ರಿ ಇವೆಲ್ಲ? ಖಂಡಿತ ಇದಕ್ಕೊಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ಸರ್ ನಾನು ನಿಮಗೆ. ಇದನ್ನು ಕಟ್ಕೊಳ್ಳೋ ಉದ್ದೇಶ ಏನಕ್ಕೆ ಅಂದರೆ ಸರ್, ಈಗ ನಾವು ಕರೋನಾ ಬಂದು ಈ ಥರ ಆಯಿತು ಸರ್, ಮಧ್ಯಾಹ್ನ ಟೈಮ್ ಒಂದು ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ, ಅದು ಮಾಡ್ತಾ ಇದ್ದಾರೆ, ದೊಡ್ಡ ಸೈಟ್ಗಳು ಮಾಡ್ಕೊಂಡ್ಬಿಟ್ಟಿದ್ರಿ. ಇದೆಲ್ಲ ಹೇಳ್ದೆ ನಿಲ್ಸಿಸ್ಬಿಟ್ಟು ನಾನು ಇದಕ್ಕೆ ಏನು ಕ್ಲಾರಿಟಿ ಕೊಡ್ತಾ ಇದ್ದೀನಿ ಅಂದರೆ, ನಾವು ಏನಕ್ಕೆ ಹಾಕಂದ್ರೆ ಕರೋನಾ ಬಂದು ನಾವು ಮಧ್ಯಾಹ್ನ ಶುರು ಮಾಡಿದಾಗ ಬಿಸಿಲು ಬರ್ತದೆ, ಮಧ್ಯಾಹ್ನ ಬಂದುಬಿಡ್ತೀವಿ. ನಾವು ತಗೊಬಂದಿರ್ತಾರ ಫುಡ್ಗಳು, ಸಾಗುನೇ ಆಗಲಿ, ಚಟ್ನಿನೇ ಆಗಲಿ, ಚಿತ್ರಾನ್ನ, ಪುಳಿಯೋಗರೆ ಅವೆಲ್ಲ ಬಿಸಿಲಿಗೆ ಬೇಗ ಕೆಟ್ಟೋಯ್ತದೆ. ಅದರಿಂದ ನಾವೇನು ಮಾಡೋದು, ಟಾರ್ಪಲ್ ಕಟ್ಗಳಿಗೆ ಶುರು ಮಾಡೋದು, ನೆರಳಿಗೆ ಟಾರ್ಪಲ್ ಕಟ್ಗಳಿಗೆ ಶುರು ಮಾಡೋದು. ಆಮೇಲೆ ಮುಂದೆ ಕ್ಲಾರಿಟಿ ಕೊಟ್ಬಿಡ್ತೀನಿ ಸರ್. ಟಾರ್ಪಲ್ ಕಟ್ಗಳಿಗೆ ಶುರು ಮಾಡೋದು. ಟಾರ್ಪಲ್ ಕಟ್ಕೊಂಡಾದ್ಮೇಲೆ ಸರ್ ಬೇಸಿಗೆಯಲ್ಲಿ ಮಳೆ ಬಂದರೆ ಸಿಕ್ಕಾಬಿಟ್ಟು ಅಗ್ರೆಸಿವ್ ಆಗಿ ಬರ್ತದೆ, ತಡೆಯೋಕ್ಕಾಗಲ್ಲ. ಗುಡುಗು, ಸಿಡ್ಲು, ಮಿಂಚು ತುಂಬ ಜೋರಾಗಿ ಬರ್ತದೆ. ಆಗ ನಾವು ಸಂಜೆ ಟೈಮ್ ವ್ಯಾಪಾರ ಮಾಡ್ತಿರ್ತೀವಿ, ಸಿಕ್ಕಾಬಿಟ್ಟೆ ಜೋರಾಗಿ ಮಳೆ ಬಂತು, ನಾವು ಟಾರ್ಪಲ್ಲ ಕಟ್ಟೋದು, ವ್ಯಾಪಾರನ ಮಾಡೋದು. ಆ ಜನಗಳು ಆಗ ನಿಂತ್ಕೊತಿರ್ಲಿಲ್ಲ.
ನಮ್ಮ ಬಿಸ್ನೆಸ್ ಲಾಸ್ ಹೋಗುತ್ತೆ, ನಮ್ಮ ಹೊಟ್ಟೆ ಮೇಲೆ ನಾವು ಯಾರಿಗೆ ಹೇಳ್ಕೊಳ್ಳೋದು. ಅದಕ್ಕೆ ಸಲುವಾಗಿ ನಾವೇನು ಮಾಡೋದು, ಪರ್ಮನೆಂಟ್ ಆಗಿ ನಿಮ್ಗಳಿಗೆ ಒಂದು ಸ್ಟ್ರಕ್ಚರ್ ಅಂತ ಮಾಡಿಕೊಟ್ಟು ಒಂದು ಜಾಗವನ್ನು ಗುರುತಿಸಿ ನಿಮ್ಗೆ ID ಕಾರ್ಡ್ ಕೊಟ್ಟು ಒಂದು ನೆಲೆ ಮಾಡಿಕೊಟ್ರೆ ಖಂಡಿತ ಸರ್. ಅದಕ್ಕೆ ಅದೊಂದು ಉದ್ದೇಶ. ಅಧಿಕಾರಿಗಳು ಓಡಿ ಬಂದು ನಿಮ್ಗೆ ತೆಗೆಸೋದು ಇಲ್ಲ ಸರ್, ಖಂಡಿತ ಇಲ್ಲ ಸರ್. ಇದೇ ಫಸ್ಟ್ ಟೈಮು ನಮ್ಮ 20 ವರ್ಷದ ಇತಿಹಾಸದಲ್ಲೇ ಫಸ್ಟ್. ಎಚ್ಚೆತ್ಕೊಳ್ಳಿ ಇವಾಗಲೇ. ಈಗ ನಮ್ಮ ಸುದ್ದಿ ಮುಖಾಂತರ ಕೂಡ ಹೇಳ್ತಾನೆ, ಇದೇ ಅಧಿಕಾರಿಗಳಿಗೆ ನಿಮ್ಮನ್ನು ನೋಡ್ಕೊಂಡು ಓಡಾಡ್ತಿರ್ತಾರಲ್ಲ, ಅವಾಗ ಗೊತ್ತಾಗ್ಲಿಲ್ವಾ ತೆಗಿಸ್ಬೇಕು ಏನು ಮಾಡಬೇಕು ಅಂತ, ಯಾವುದೋ ಇನ್ಫ್ಲೂಯೆನ್ಸ್ಗಲ್ಲ. ಸೊ ಅದಕ್ಕೆ ಇದು 5% ಈ ವೈರು ಡಮ್ಮಿ ಇದೆ, ಅದರಿಂದ ಅವರು ಏನು ಇದು ಮಾಡ್ಕೊಂಡಿಲ್ಲ. ಈಗ ಬೇರೆ ರೀತಿ ಪಾರ್ಕ್ನ ನಾವು ಡೆವಲಪ್ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ಸಲುವಾಗಿ ನಮಗೆ ಈ ರೀತಿ ಹೇಳಿದ್ರೆ, ನಾವು ಯಾವಾಗ ಒಂದು ಸ್ವಲ್ಪ ಇದಕ್ಕೆ ಪಾರ್ಕ್ ಮಾಡಬೇಕು ಅಂತ ಇದ್ದಾರೆ. ಅದಕ್ಕೆ ನಾವು ಯಾವಾಗ ಒಂದು ಸ್ವಲ್ಪ ಲೈಟಾಗಿ ರೆಬಲ್ ಅದು, ಆಗ ಅವರು ಒಂದು ಸ್ವಲ್ಪ ಅಗ್ರೆಸಿವ್ ಆದರು. ಅದರಿಂದ ಇನ್ನು ಮುಂದಕ್ಕೆ ನಾವು ಯಾವುದೇ ರೀತಿ ಅವರು ಏನು ಹೇಳಿದಾರೆ ತೊಂದರೆ ಕೊಡಲ್ಲ, ನಿಮ್ಗೆ ಪರ್ಮನೆಂಟ್ ಜಾಗ ಕೊಟ್ಬಿಟ್ಟಿದೆ, ಆಮೇಲೆ ಇದನ್ನು ಜಾಗ ಖಾಲಿ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ಅದರಿಂದ ನಾವು ಈಗ ಸೈಲೆಂಟಾಗಿ ವ್ಯಾಪಾರ ಮಾಡ್ಕೊ ಹೋಗ್ತಾ ಇದ್ದೀವಿ. ಕೆಲವೊಂದು ಕಡೆ ಫುಟ್ಪಾತ್ ವ್ಯಾಪಾರಿಗಳಿಗೆ ಒಂದು ಪರ್ಮನೆಂಟ್ ಸ್ಟ್ರಕ್ಚರ್ ಮಾಡಿಕೊಟ್ಟಿದ್ದಾರೆ ಮೈಸೂರಲ್ಲಿ ಕೂಡ. ಆದರೆ ಕೆಲವೊಬ್ಬರು ಇನ್ನೂ ಕೂಡ ಬೀದಿನೆಲ್ಲ ಇದ್ದಾರೆ, ಬೀದಿಗೆ ಬಂದಿದ್ದಾರೆ, ಬೇಕು ಅಂತಲೇ ಕೂಡ ರೋಡ್ ಬಂದು ಕೂತ್ಕೋತಾರೆ. ಅಂಥ ವ್ಯಾಪಾರಿಗಳು ಕೂಡ ನಿಮ್ಮೆಲ್ಲರೂ ಕೂಡ ಸೇರಿಸಿ ಒಂದು ಜಾಗ ಅಂತ ಗುರುತಿಸ್ಕೊಟ್ರೆ ಒಂದು ಒಳ್ಳೇದಾಗುತ್ತೆ, ಒಂದು ಜೀವನ ಆಗುತ್ತೆ ಅಂತ. ಇನ್ನು ಶಾಸಕರು ಇದನ್ನು ಕೇಳ್ಕೊಳ್ತೀರಾ ಹರೀಶ್ ಗೌಡ್ರಿಗೆ? ಸರ್ ದಯವಿಟ್ಟು ಬೇಗ ಮಾಡಿಕೊಡಿ ಅಂತ. ಸರ್ ಹರೀಶ್ ಗೌಡ್ರು ಸರ್, ಹರೀಶ್ ಅಣ್ಣ ನಿಮ್ಮನ್ನು ದಯವಿಟ್ಟು ಕೈ ಮುಗಿದು ಕೇಳ್ಕೊತಿದ್ವಿ. ಇಡೀ ನಮ್ಮ ಇದೇ ಪಾರ್ಕ್ 20 ವರ್ಷದಿಂದ ನಾವು ವಾಟರ್ ಟ್ಯಾಂಕಲ್ಲಿ ಫಾಸ್ಟ್ ಫುಡ್ ಮಾಡ್ತಾಯಿದ್ವಿ. ಇತಿಹಾಸದಲ್ಲಿ ಮನೆಗೆ ಕರೆದಿ ಇಲ್ಲ ಆಫೀಸ್ಗೆ ಕರೆದಿ ನಮ್ಮನ್ನು ನಿಮ್ಮ ಜೊತೆಲಿ ಕೂರಿಸ್ಕೊಂಡು ನಮ್ಮ ಸಮಸ್ಯೆಗಳನ್ನ ಕೇಳ್ಕೊಂಡಿದ್ದೆ. ಆಯ್ತಪ್ಪ ಮಾಡಿಕೊಡ್ತೀನಿ, ತಲೆ ಕೆಡಿಸ್ಕೊಬಿಡಿ ಅಂತ ಧೈರ್ಯ ಹೇಳಿದವ್ರು ಯಾರೂ ಇಲ್ಲ. ನೀವು ಹೇಳ್ಕೊಟ್ಟಿದ್ರಿ. ದಯವಿಟ್ಟು ಅದ್ರ ಪ್ರಕಾರ ನಮಗೆ ಆದಷ್ಟು ಬೇಗ ಒಂದು ಶಾಶ್ವತವಾದ ಒಂದು ಪರಿಹಾರನ ನಾವು ದಿನ ತೊಂದರೆ ಇಲ್ಲದಂಗೆ ಮಾಡ್ಕೋಗುವಂಥ ಬೇಸಿಕ್ ನೀಡ್ಸೆಲ್ಲ ಒದಗಿಸ್ಕೊಟ್ಬಿಟ್ಟಿದ್ದೆ. ದಯವಿಟ್ಟು ನಿಮಗೆ ಎಲ್ಲರ ಪರವಾಗಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ, ಆದಷ್ಟು ಬೇಗ ನಮಗೆ ಶಾಶ್ವತವಾದ ಒಂದು ಜಾಗನ ಕಲ್ಪಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಯಾವ್ದಾದ್ರು ಜಾಗ ನೋಡ್ಕೊಂಡಿದ್ದೀರಾ ನೀವು? ಇತ್ತು ಅವರೇ ಗುರುತಿಸ್ಬೇಕಾ? ನೀವು ಯಾವ್ದಾದ್ರು ಐಡಿಯಾದಲ್ಲಿ ಏನಾದ್ರು ಇದೆಯಾ ನಿಮ್ಮದು? ಸರ್ಕಾರದಿಂದನೇ ಗುರುತಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಸರ್. ಅಂದರೆ ಇದೇ ವಾರ್ಡಲ್ಲೇ ಬೇಕು? ಇದೇ ವಾರ್ಡಲ್ಲಿ ಸರ್, ಇದೇ ವಾರ್ಡಲ್ಲಿ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಸರ್. ಅವರೇನೇ ಹೇಳಿದ್ದಾರೆ, ಇದೇ ವಾರ್ಡಲ್ಲಿ ನಿಮಗೆ ತೊಂದರೆ ಆಗದಂಗೆ, ನಿಮಗೆ ವ್ಯಾಪಾರಕ್ಕೆ ತೊಂದರೆ ಆಗದಂಗೆ ಮಾಡಿಕೊಡ್ತೇವೆ ಸರ್. ಇನ್ನೊಂದು ವಿಚಾರ ಹೇಳ್ಬೇಕು ಅಂದರೆ, ಇಲ್ಲಿ ನಾವು ಈಗ ಇರೋದು 70 ಗಾಡಿ ಇರ್ಬೋದು ಅಂದ್ಕೊಳ್ಳೋದು ಸರ್. ಆದರೆ ಜಿನಿಯನಾಗಿ ಮಾಡ್ತಿರೋದು 35ರಿಂದ 40 ಗಾಡಿ ಮಾತ್ರ. ರಾಜಕೀಯ ಅಂತಲ್ಲ, ಅದು ಏನೇನು ಆಗಿದೆ ಗೊತ್ತಿಲ್ಲ ಸರ್. ಅದು ನಾವು ಜಿನಿಯನಾಗಿ ಮಾಡ್ತಿರೋದು 35ರಿಂದ 40 ಗಾಡಿ. ಈ 40 ಗಾಡಿಗೆ ಲೆಕ್ಕ ಹಾಕಂದ್ರೆ ಒಂದು ಗಾಡೀಲಿ 4 ಜನ ಕೆಲಸ ಮಾಡ್ತಾರೆ ಅಂದ್ರೆ, ಆ 4 ಜನಕ್ಕೆ ಇನ್ನೊಂದು 16 ಜನ ಫ್ಯಾಮಿಲಿ ಎಲ್ಲ ಸೇರಿ ಟೋಟಲ್ 1,500ರಿಂದ 2,000 ಜನ ಜೀವನ ಮಾಡ್ತಿದ್ದೀವಿ ಸರ್. ಇಲ್ಲಿ ಅವ್ರ ಜೀವನ ಎಲ್ಲ ನಡೀತಾ ಇದೆ. ಅದ್ರ ಮೇಲೆ ಶಾಸಕರು ಆಗಲಿ, ಅಧಿಕಾರಿಗಳಾಗಲಿ, ರಾಜಕೀಯ ವ್ಯಕ್ತಿಗಳಲ್ಲಿ ಖಂಡಿತ ಅವ್ರ ಹೊಟ್ಟೆ ಮೇಲೆಲ್ಲ ಹೊಡೆಯಲ್ಲ. ನಮಗೆ ಅಧಿಕಾರಿಗಳು ದುಡ್ಡು ಕಲೆಕ್ಷನ್ ಖಂಡಿತ ಇಲ್ಲ ಸರ್. ಖಂಡಿತ ಸರ್, ಇಡೀ ನಮ್ಮ ಇದರಲ್ಲಿ ಇತಿಹಾಸದಲ್ಲಿ ಒಬ್ಬರಿಗೆ ನಾವು 5 ಪೈಸೆ ಕೊಟ್ಟಿದ್ದೀವಿ ಅನ್ನೋದು ಮಾತಿಲ್ಲ. ಖಂಡಿತ ಇಲ್ಲ ಸರ್. ಯಾವುದೇ ಕಾರಣಕ್ಕೂ ಆ ರೀತಿ ಬಂದು ಕೇಳುವವರು ಇಲ್ಲ, ಕೇಳುವಿಲ್ಲ. ನಿಮ್ಮ ಮುಖಾಂತರನೂ, ಮೀಡಿಯಾದ ಮುಖಾಂತರನೂ ಮತ್ತು ಸಾರ್ವಜನಿಕರ ಮುಖಾಂತರನೂ ಅಧಿಕಾರಿಗಳಿಗೂ ಮತ್ತು ನಮ್ಮ ರಾಜಕೀಯ ವ್ಯಕ್ತಿಗಳಿಗೂ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ನೀವು ಒಂದು ಸ್ವಲ್ಪ ನಮ್ಮ ಪರವಾಗಿ ಸಹಕಾರ ಕೊಡಿ. ನಮ್ಮ ಪರವಾಗಿ ಎಲ್ಲರಿಗೂ ಒಂಚೂರು ವಿಚಾರ ತಿಳಿಸಿ ದಯವಿಟ್ಟು. ತುಂಬ ಥ್ಯಾಂಕ್ಸ್. ನೀವು ಇಷ್ಟು ಬಂದು ನಮಗೆ ಕಾಳಜಿ ವಹಿಸಿ ನಮ್ಮ ಪರವಾಗಿ ಮಾತಾಡ್ತೀನಿ ಅನ್ನೋದಕ್ಕೆ ತುಂಬ ಝೋನ್ 5 ಬರುತ್ತೆ, ನಗರ ಪಾಲಿಕೆ ಝೋನ್ 5 ಬರುತ್ತೆ. ಇಲ್ಲಿ ಅಧಿಕಾರಿಗಳಿಗೆ ಹೇಳೋದ್ರಂದರೆ, ಇದು ಅವಾಗವಾಗ ಬಂದು ಇವನ್ನ ಕೆಣ್ಕೋದಕ್ಕೆ ಅಂತ ಒಂದು ಜಾಗವನ್ನು ಮಾಡಿಕೊಟ್ರೆ, ಆ ಜಾಗದಲ್ಲಿ ಇವರಿಗೆಲ್ಲರೂ ಒಂದು ID ಕಾರ್ಡನ್ನು ಕೊಟ್ಟು ಅಲ್ಲಿಂದ ಬಾಡಿಗೆನೂ ಕೂಡ ವಸೂಲಿ ಆಗುತ್ತೆ. ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸ್ಕೊಟ್ರೆ ಜನ ಬರ್ತಾರೆ, ಇವ್ರ ಜೀವನನೂ ಕೂಡ ಆಗುತ್ತೆ. ಸೊ ನಾವು ಅಂತೂ ಬದುಕೊಂಡು ಹೋಗ್ತೀವಿ. MLA ಹರೀಶ್ ಗೌಡ್ರೆ ಇನ್ನೊಂದು 2.5 ವರ್ಷ ಇದೆ, ಅಷ್ಟರಲ್ಲಿ ಒಂದು ನೆಲೆ ಮಾಡಿ ಇವರಿಗೆ. ನಿಮ್ಮ ಖಂಡಿತವಲ್ಲ ನಿಮ್ಮ ಫೋಟೋನ ಬೇಕಾದ್ರೆ ಫಾಸ್ಟ್ಫುಟಲ್ಲಿ ಇಟ್ಕೊಂಡ್ಬಿಡ್ತಾರೆ ಅಲ್ವಾ? ನಿಮ್ಗಳು ಒಂದು ನೆಲೆ ಮಾಡಿಬಿಟ್ರೆ ಸುಮಾರು 1,500-2 ಸಾವಿರ ಜನ ಇದು ನಂಬ್ಕೊಂಡು ಜೀವನ ಮಾಡ್ತಿದ್ದಾರೆ. ಹಾಗೆ ಅಧಿಕಾರಿಗಳು ಹೇಳ್ತಿದ್ದೀನಿ, ಬೇಗ ಜಾಗ ಗುಡಿಸೋಂಥ ಕೆಲಸವನ್ನು ಮಾಡಿಕೊಂಡು ಇವ್ರನ್ನೆಲ್ಲ ಅಲ್ಲಿಗೆ ಶಿಫ್ಟ್ ಮಾಡಿಸೋ ಕೆಲಸ, ಮತ್ತೆ ಬುಲ್ಡೋಜರ್ ತರೋದು, ಮತ್ತು JCB ತರೋದು, ಈ ಕತೆಗಳೆಲ್ಲ ಬೇಡ ರೀ. ಈ ನಿಜವೂ ಕೂಡ. ಆಮೇಲೆ ಸಿಲಿಂಡರ್ಗಳೆಲ್ಲ ಇಲ್ಲಿ ತುಂಬ ಉರಿಯುತ್ತೆ, ಏನಾರು ಹೆಚ್ಚು ಕಡಿಮೆ ಆದರೆ. ಆಮೇಲೆ ಇತ್ತೀಚೆಗೆ ಸಿಲಿಂಡ್ರು ಒಂದು ಸ್ಫೋಟ ಆದಮೇಲೆ ಅದು ಬ್ಯಾನ್ ಮಾಡಿದ್ದಾರೆ. ಆ ಥರ ಸಿಲಿಂಡರ್ಗಳ ದಯವಿಟ್ಟು ಬಳಸಬೇಡಿ. ಪೊಲೀಸರು ಕೂಡ ಬಂದು ಚೆಕ್ ಮಾಡ್ತಾರೆ. ಆಮೇಲೆ ಆ ಥರದ್ದು ನಮಗೂ ಸಿಕ್ಕರು ನಾನು ವಿಡಿಯೋ ಮಾಡಿ ಹಾಕ್ಕೊಡ್ತಿದ್ದೀನಿ. ಆಮೇಲೆ ಸ್ವಲ್ಪ ಕೇರ್ಫುಲ್ ಆಗಿ ನೀವೆಲ್ಲರೂ ಇರಬೇಕು. ಓಕೆನಾ? ನೀವಿಲ್ಲಿ ಏನಾಗಿದ್ದೀರಿ ಸರ್? ನಾವಿಲ್ಲ ಫಾಸ್ಟ್ ಫುಡ್ ಅಲ್ಲ, ನಾವು ವ್ಯಾಪಾರಸ್ಥ ಸರ್. ಅಲ್ಲಿ ನಂದು ಒಂದೇ ಅಂಗಡಿ ಸರ್.
ನೀವೇನು ನಮ್ಮದು ಗೋಬಿ ಮಾಡೋದು ಸರ್, ಗೋಬಿ ಅಂಗಡಿ ಇಲ್ಲೇ ಒಳಗಡೆನೆ ಭೈರವೇಶ್ವರ ಅಂಗಡಿ ನಂಬರ್ಗಳು ಕೊಟ್ಟಿದ್ದಾರಾ ನಂಬರ್ ಇನ್ನೂ ಏನೂ ಇಲ್ಲ ಸರ್, ನಾವೇ ಮಾಡ್ಕೊಂಡಿರೋದು ಸರ್. ಕೊಟ್ಟಾಗ ನಂಬರ್ ಎಲ್ಲ ಕೊಡ್ತೀನಿ. ಇಲ್ಲಿ ಯಾರು ಬೇಕಾದ್ರೂ ಬಂದು ಕೂತ್ಕೋಬೋದಾ ಇಲ್ಲಿ? ಇಲ್ಲ ಖಂಡಿತ ಇಲ್ಲ ಸರ್. ನಮ್ದೊಂದು ಇಲ್ಲಿ ಈ ಇದಕ್ಕೆ ಸರೌಂಡಿಂಗೇ ಒಂದು ಯೂನಿಯನ್, ಚಿಕ್ಕದಾಗಿ ಒಂದು ಯೂನಿಯನ್ ಅಂತಿದೆ, ಅಂದರೆ ಗುಂಪು ಅಧಿಕೃತವಾಗಿಲ್ಲ. ಏನು ಕೇಳಿ ಅವ್ರು ಬಂದಾಗ ನಾವು ಅಪೋಸ್ ಮಾಡ್ತಾವೆ ಸರ್. ಇಲ್ಲಿ ಹಾಕ್ಬೇಡಿಯಪ್ಪ, ಈ ರೀತಿ ತೊಂದರೆ ಇದೆ, ಇಲ್ಲಿ ಏನು ಒಂದು ಲಿಮಿಟೆಡು, ಇಲ್ಲಿ ಅಕ್ಕಪಕ್ಕ ಮನೆಗಳು, ಫ್ಯಾಮಿಲಿ ಮನೆಗಳೆಲ್ಲ ಜಾಸ್ತಿ ಜನ ಆಯ್ತು ಅಂದರೆ ಕ್ರೌಡ್ ಆಯ್ತದೆ. ಅದರಿಂದ ಅಷ್ಟು ವರ್ಷದಿಂದ ಮಾಡಿದ್ರೆ ನಮ್ಮ ಹೊಟ್ಟೆ ಮೇಲೆ ಹೊಡೆದಂಗೆ ಆಯ್ತದೆ. ಬೇಡಿಯಪ್ಪ ದಯವಿಟ್ಟು ಅಂದ್ಬಿಟ್ಟು ಅವ್ರನ್ನ ರಿಕ್ವೆಸ್ಟ್ ಮಾಡಿ ಒಂದು ವಿನಮ್ರತೆಯಿಂದ ಕಳಿಸ್ಕೊಡ್ತೀವಿ ಸರ್. ಥ್ಯಾಂಕ್ ಯು. ಎಷ್ಟೊತ್ತು ರೈಟ್ ನ್ಯೂಸಲ್ಲಿ ಜ್ಞಾನೇಶ್ವರಿ? ಇದು ರೈಟ್ ನ್ಯೂಸ್.